ರಿಯಲ್ ಎಸ್ಟೇಟ್ ಅಂದ್ರೇನೆ ಸುಲಿಗೆ ಅನ್ನುವ ಹಾಗಾಗಿದೆ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಹಣವನ್ನ ಡಬಲ್ ಮಾಡಿಕೊಡುವ ನೆಪದಲ್ಲಿ ಕೋಟಿ ಕೋಟಿ ಹಣಕ್ಕೆ ಪಂಗನಾಮ ಹಾಕಲಾಗುತ್ತೆ. ಇದೇ ರೀತಿ ಒಬ್ಬ ಐನಾತಿ ದಂಪತಿಗೆ ಕೋಟ್ಯಾಂತರ ರೂಪಾಯಿ ಯಾಮಾರಿಸಿದ್ದಾನೆ. ಅದು ಹೇಗೆ ಅಂತೀರಾ? ನೀವೇ ನೋಡಿ. ಫೋಟೋದಲ್ಲಿ ಕಾಣ್ತಿರೋ ಈ ಆಸಾಮಿ ಹೆಸರು ಅಶ್ರಫ್ ಅಲಿ. ಈತನ ಬಣ್ಣದ ಮಾತುಗಳಿಗೆ ಮರಳಾದ್ರೆ ಕತೆ ಮುಗೀತು ಅಂತಾನೆ ಅರ್ಥ. ಯಾಕಂದ್ರೆ ನಂಬಿಸಿ ಕೋಟಿ ಕೋಟಿ ಹಣ ಪಡೆದು ಪಂಗನಾಮ ಹಾಕೋದಲ್ಲಿ ಈತನದ್ದು ಎತ್ತಿದ ಕೈ. ಇದಕ್ಕೆ ಸಾಕ್ಷಿ ಆರ್ಟಿ ನಗರದ ನಿವಾಸಿ ರಜನಿ ಸೀಬಾಟ್. A&B ಎಸ್ಟೇಟ್ ಅಂಡ್ ಪ್ರಾಪರ್ಟೀಸ್ ಹೆಸರಲ್ಲಿ ರಿಯಲ್ ಎಸ್ಟೇಟ್ ನಡೆಸಿರೋ ಈ ಅಶ್ರಫ್ ರಜನಿ ಅವರಿಗೆ ಬರೋಬ್ಬರಿ 3.75 ಕೋಟಿ ರೂಪಾಯಿ ವಂಚಿಸಿದ್ದಾನೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹಣ ಹಾಕಿ ಅಂತ ರಜನಿಯವರನ್ನ ಪುಸಲಾಯಿಸಿದ ಈತ ದೇವನಹಳ್ಳಿಯ ಚಿಕ್ಕ ತತ್ತಮಂಗಲ ಜಮೀನೊಂದನ್ನು ತೋರಿಸಿ ರಜನಿ ಭಟ್ ದಂಪತಿಯಿಂದ 2 ಚೆಕ್ ಮೂಲಕ 3.75 ಕೋಟಿ ಪಡೆದಿದ್ದ. ಅಲ್ಲದೆ ಇದಕ್ಕೆ ಸಂಬಂಧಿಸಿ ಮಲ್ಲೇಶ್ವರಂ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಾಯಿತ ಒಪ್ಪಂದ ಪತ್ರವೊಂದನ್ನು ಮಾಡಿಸಿದ್ದ. ಆದ್ರೆ ನಂತರ ಇದ್ದಕ್ಕಿದ್ದ ಹಾಗೆ ನಿಮ್ಮ ಚೆಕ್ ವಾಪಸ್ ಕೊಡ್ತೀನಿ, ಕ್ಯಾಶ್ ಕೊಡಿ ಅಂತ ರಜನಿಯಿಂದ ಕ್ಯಾಶ್ ಪಡೆದಿದ್ದ. ಆದ್ರೆ ಹೇಳಿದ ಮಾತಿನಂತೆ ಚೆಕ್ ವಾಪಸ್ ನೀಡಲೇ ಇಲ್ಲ. ದೇವನಹಳ್ಳಿ ಹತ್ರ ಕರ್ಕೊಂಡು ಹೋಗಿ ಕೆಲವು ಪ್ರಾಪರ್ಟಿನ ತೋರಿಸಿ, ಯಾವುದೋ ಹಳ್ಳಿ ಅಮಾಯಕರ ಪ್ರಾಪರ್ಟಿನ ನಂದೇ ಪ್ರಾಪರ್ಟಿ ಅಂತ ತೋರಿಸಿ ಈ ಪ್ರಾಪರ್ಟಿನ ಡೆವಲಪ್ ಮಾಡಬೇಕು, ಈ ಡೆವಲಪ್ ಮಾಡೋದ್ರಿಂದ ನಾವು ಏನು ಬಂಡವಾಳ ಹಾಕ್ತೀವಿ ಇದಕ್ಕಿಂತ 1ಕ್ಕೆ 5 ಪಟ್ಟು ಜಾಸ್ತಿ ಆಗ್ತದೆ, 10 ಪಟ್ಟು ಜಾಸ್ತಿ ಆಗ್ತದೆ ಅನ್ನೋ ಒಂದು ನಂಬಿಕೆನ ಇವರಲ್ಲಿ ಹುಟ್ಟಿಸಿ ಇವರಿಂದ 3.75 ಕೋಟಿ ರೂಪಾಯಿನ ಚೆಕ್ಗಳನ್ನ ಚೆಕ್ ಮುಖಾಂತರ ತಗೊಳ್ತಾನೆ. ಇವರು ಅಗ್ರಿಮೆಂಟ್ ಆಗಲಿ ಅಥವಾ ರಿಜಿಸ್ಟರ್ ಆಗಲಿ ಮಾಡ್ಕೊಂಡಿಲ್ಲ. ಮತ್ತೆ ನಮ್ಗೆ ಏನು ಪ್ರಾಪರ್ಟಿನ ತೋರಿಸಿದ್ರು ಆ ಪ್ರಾಪರ್ಟಿ ಯಾವುದೂ ಕೂಡ ಇವ್ರದಲ್ಲ. ಇನ್ನು ಇದಾದ ಕೆಲವೇ ದಿನಗಳ ಬಳಿಕ ಜಮೀನು ವ್ಯವಹಾರದ ಬಗ್ಗೆ ವಿಚಾರಿಸಿದ್ದಕ್ಕೆ ವ್ಯವಹಾರ ಕುದುರಲಿಲ್ಲ. ನಿಮ್ಮ ಕ್ಯಾಶ್ ಜೊತೆಗೆ 2 ಕೋಟಿ ಸೇರಿಸಿ RTGS ಮಾಡ್ತೀನಿ ಅಂತ ನಂಬಿಸಿ ರಜನಿ ದಂಪತಿ ಹೆಸರಲ್ಲಿ ಕೇವಲ 1 ಕೋಟಿಗೆ RTGS ಮಾಡಿಸಿ ಅವರಿಂದ ಈ ಮೊದಲು ಮಾಡಿಕೊಂಡಿದ್ದ ಒಪ್ಪಂದ ಪತ್ರ ರದ್ದು ಮಾಡಿಸಿಕೊಂಡಿದ್ದ. ಇನ್ನು ಈ ಮಧ್ಯ ಪಡೆದ ಚೆಕ್ ಕೂಡ ಕ್ಯಾಶ್ ಮಾಡಿಸಿಕೊಳ್ಳಲು ಅಶ್ರಫ್ ಯತ್ನಿಸಿದ್ದ. ಅಲ್ಲದೆ ಹಣ ಕೇಳಿದ್ದಕ್ಕೆ ರಜನಿ ಹಾಗೂ ಅವರ ಪತಿಗೆ ಕೊಲೆ ಬೆದರಿಕೆ ಒಡ್ಡಿದ್ದ. ಇದರಿಂದ ನೊಂದ ದಂಪತಿ ಆರ್ಟಿ ನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಜನವರಿ 3ರಂದು ಬಂಧಿಸಿ ಜೈಲಿಗೆ ಕಳಿಸಿದ್ರು. ಕೆಲವು ದಿನ ಜೈಲು ಕಂಬಿ ಎಣಿಸಿ ಇದೀಗ ಷರತ್ತುಬದ್ಧ ಜಾಮೀನಿನ ಮೇರೆಗೆ ಹೊರ ಬಂದಿದ್ದಾನೆ. ಒಟ್ನಲ್ಲಿ ಇನ್ನಾದ್ರೂ ಇಂಥ ಡೋಂಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ ನಂಬಿ ಕೋಟಿ ಕೋಟಿ ಹಣ ತೊಡಗಿಸಿ ಮೋಸಕ್ಕೊಳಗಾಗೋ ಮಂದಿ ಬುದ್ಧಿ ಕಲಿಯಬೇಕಿದೆ. ಶಿವಪ್ರಸಾದ್, TV9 ಬೆಂಗಳೂರು.